ಗುಡ್ ಮಾರ್ನಿಂಗ್ ಆಂಟಿ. ಗುಡ್ ಮಾರ್ನಿಂಗ್ ನಂದಿನಿ. ಇವತ್ತೇನು ಸ್ಪೆಷಲ್? ಇಡ್ಲಿ, ವಡೆ, ಸಾಂಬಾರು, ಚಟ್ನಿಗಳು ತೋರಿಸ್ಕೊಡ್ತಾ ಇದ್ದೀನಿ. ಸೂಪರ್. ಜೊತೆಗೆ ಒಂದು ಉದ್ದಿನ ವಡೆನೂ ಹಾಕ್ಬಿಡಿ. ಆಯ್ತು. ಓಕೆ. ಯಾವ ಥರ ಇಡ್ಲಿ ಆಂಟಿ ಇದು? ಇದು ಮಲ್ಲಿಗೆ ಇಡ್ಲಿ. ಸೂಪರ್. ಮಲ್ಲಿಗೆ ಇಡ್ಲಿ ಮತ್ತೆ 2 in 1 ಸಾಂಬಾರು. ಆ ಸಾಂಬಾರು ಇಡ್ಲಿಗೂ ಆಗುತ್ತೆ, ಮಧ್ಯಾಹ್ನ ಊಟಕ್ಕೂ ಆಗುತ್ತೆ. ಓಕೆ. ಆ ಥರ ಮಾಡ್ತಾ ಇದ್ದೀನಿ. ಇದು ನಿಮ್ಮ ಮನೆದು ಮಲ್ಲಿಗೆ ಇಡ್ಲಿ ಥರ ಇರುತ್ತೆ, ದಯವಿಟ್ಟು ತೋರಿಸ್ಕೊಡ್ತೀರಾ ಅಂತ ಮಾಲತಿ ಅವರು ಕೇಳಿದ್ದಾರೆ ಶಿಡ್ಲಘಟ್ಟದಲ್ಲಿ. ಓಕೆ. ಇಂಗ್ರೀಡಿಯೆಂಟ್ಸ್ ಹೇಳ್ತೀಯಾ? ಹಾಂ ಹೇಳ್ತೀನಿ. 1 ಲೋಟ ಉದ್ದಿನ ಬೇಳೆ. ಓಕೆ. ಮತ್ತೆ 2 ಲೋಟ ರವೆ. ಒಂದು ಲೋಟಕ್ಕೆ 2 ಲೋಟ ರವೆ. ಅದೇ ಮಿಕ್ಸಿಲಿ ಹಾಕೋದ್ರಿಂದ ಅದೇ ಒರಳಲ್ಲಿ ರುಬ್ಬೋದು, ಗ್ರೈಂಡರ್ಗೆ ಹಾಕೋದಾದ್ರೆ 3 ಹಾಕ್ಕೊಂತೀವಿ. ಓಕೆ. ಇವಾಗ ಎಲ್ಲರೂ ಮಿಕ್ಸಿನೇ ಯೂಸ್ ಮಾಡೋದ್ರಿಂದ 2 ತೋರಿಸ್ತಾ ಇದ್ದೀನಿ. ಓಕೆ. ಮತ್ತೆ 1 ಇಡಿ ಅವಲಕ್ಕಿ. ಓಕೆ. ಒಂದು ಬಟ್ಲಿಗೆ 1 ಇಡಿ. 1 ಇಡಿ ಮತ್ತೆ ಸ್ವಲ್ಪ ಮೆಂತ್ಯ. ಸೊ ಉದ್ದಿನ ಬೇಳೆ, ಮೆಂತ್ಯ, ಅವಲಕ್ಕಿ 1 ಬಟ್ಲಲ್ಲೇ ನೆನೆಸ್ಬೋದು. ಓಕೆ. ಇದು ರವೆ ತೊಳೆದು ನೆನೆಸಿಟ್ಟಿರ್ತೀನಿ. ಇದು ಕ್ಲೀನಾಗಿ ತೊಳೆದು 4 hours 5 hours ನಂದ ಮೇಲೆ ರಾತ್ರಿ ರುಬ್ಬಿರ್ತೀನಿ. ಪರ್ಮನೆಂಟ್ ಆದಮೇಲೆ ಬೆಳಗ್ಗೆಗೆ ಮತ್ತೆ ಇಡ್ಲಿ ತೋರಿಸ್ಕೊಡ್ತೀವಿ. ಸಾಕು 4 hours ನೆನಿಬೇಕು. ಇದು ರವೆ ಪರವಾಗಿಲ್ಲ, ನೆನೆಸಿದ್ರು ರಾತ್ರಿ ನೆನೆಸ್ಬೋದು, ಇಲ್ಲಾಂದ್ರೆ ಇವಾಗ ನೆನೆಸೋ ಜೊತೆಯಲ್ಲಿ ನೆನೆಸಿದ್ರು ತೊಂದರೆ ಏನಿಲ್ಲ. ಅದು ಎಷ್ಟೊತ್ತಿದ್ರೂ ನೆನಿಬೋದು. ಓಕೆ ಸರಿ. ನೋಡಿ ಇಡ್ಲಿ ಇಟ್ಟು ರುಬ್ಬಿದನಿಗೆ ಉದ್ದಿನ ಬೇಳೆ ಅವಲಕ್ಕಿದು. ಇದಕ್ಕೆ ಬೆಳಗ್ಗೆ ನೆನೆಸಿರೋ ರವೆ ಹಾಕ್ತಾ ಇದ್ದೀನಿ. ಒಂದೇ ಸುತ್ತು ರುಬ್ಬೋದು ಅಷ್ಟೇ. ರವೆ ಹಾಕಿ ಈ ಥರ ಬರುತ್ತೆ. ಉದ್ದಿನ ಬೇಳೆ ಫುಲ್ಲು ನುಣ್ಣಗಾದ್ಮೇಲೆ ಈ ರವೆ ನೆನೆಸಿರೋದು 1 ರೌಂಡ್ ಆಗ ಅಂದ್ಬಿಟ್ಟು ತೆಗಿಯೋದು. ಓಕೆ. ಇದು 8 hours ನೆನಿಬೇಕಲ್ವಾ? ಅಷ್ಟು. ಓಕೆ. ಉಪ್ಪು ಸ್ವಲ್ಪ, ನಾನು ಸೋಡಾ ಅದು ಏನೂ ಹಾಕಲ್ಲ. ಮತ್ತು ಸ್ವಲ್ಪ ಎಣ್ಣೆ ಚೆನ್ನಾಗಿರುತ್ತೆ. ಪ್ಲೇಟಿಗೆ ಮೆತ್ತಲ್ಲ ಅಂತ ಒಂಚೂರು ಎಣ್ಣೆ ಹಾಕ್ತೀವಿ. ಮತ್ತು ಟೇಸ್ಟು ಒಂಥರ ಚೆನ್ನಾಗಿರುತ್ತೆ. ಇಟ್ಟು ನೋಡಿ ಅದ ಬರಬೇಕು. ಸೂಪರ್. ಓಕೆ. ನೀರು ಬಿಸಿ ಆದಮೇಲೆ ಇದು ಇಡಬೇಕು. ಯಾವತ್ತೂ ಫಸ್ಟೇ ಇಡಬಾರ್ದು. ಫಸ್ಟು ಇದು 10 ನಿಮಿಷ ಹೈನಲ್ಲಿ ಇಡಬೇಕು. ಆಮೇಲೆ 5 ನಿಮಿಷ ಸಿಮ್ಮು ಆಫ್ ಮಾಡಿದ್ಮೇಲೆ 5 ನಿಮಿಷ ಆದಮೇಲೆ ಓಪನ್ ಮಾಡಿ. ನೋಡಿ ತಕ್ಷಣ ತೆಗೆದುಬಿಟ್ಟಿದ್ದೀನಿ. ಇವಾಗ ಸುಮ್ಮನೆ ನೀರಿಗೆ ಅಂದ್ಕೊಂಡ್ರೂ ಪರವಾಗಿಲ್ಲ, ಇಲ್ಲ 2 ನಿಮಿಷ ಬಿಟ್ಟು ತೆಗೀರಿ, ಬೇಗ ಬರುತ್ತೆ. ಬದ್ದೆ ಮಾಡ್ಕೊಳ್ಳಿ, ಸ್ಪೂನ್ ತೆಗಿವಾಗ ನೀಟಾಗಿ ಬರುತ್ತೆ. ನೋಡಿ ವಾವ್, ಮಲ್ಲಿಗೆ ಇಡ್ಲಿ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ. ನೋಡಿ ಹೇಗಿದೆಯಾ. ನಮ್ಮ ಫ್ರೆಂಡ್ಸ್ ಎಲ್ಲ ತುಂಬ ಇಷ್ಟಪಡ್ತಾರೆ ನಮ್ಮನೆ ಇಡ್ಲಿಗೆ. ನೋಡಿ ಮೇಲ್ಗಡೆ ತುಪ್ಪ ಹಾಕ್ಕೊಂಡಿದ್ದೀನಿ. 4 ಇಡ್ಲಿ ತಿನ್ನೋರು 10 ಇಡ್ಲಿ ತಿಂತಾರೆ. ನೋಡಿ ನೀನು ಕೇಳಿದಾಗೆ ಇಡ್ಲಿ, ವಡೆ, ಸಾಂಬಾರು, 4 ಥರ ಚಟ್ನಿ. ಇದು ತೊಗರಿಬೇಳೆ ಚಟ್ನಿ, ಇದು ಮಾಮೂಲಿ ಚಟ್ನಿ ಇಡ್ಲಿ ಮಾಡೋದು, ಇದು ಟೊಮೊಟೊ ಚಟ್ನಿ, ಶುಂಠಿ ಚಟ್ನಿ. ಟೇಸ್ಟ್ ನೋಡಿ. ಟುಡೇ ಯು ಮೇಕ್ ಮೈ ಡೇ.